हरिः ओम् सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्ति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे चतुर्दश सूत्रैरुपनिबद्धे अस्मिन् उत्क्रांतिगत्यधिकरणे इदम् अधिकरणं त्रयोदशम् अधिकरणम् अस्मिन् पादे तदुपनिबद्धम् एकादशं सूत्रम् तदुपनिबद्धं तस्मिन् अधिकरणे उपनिबद्धम् एकादशं सूत्रम् इदानीं द्विवारं पठित्वा तदवशिष्टभाष्यभागं च किञ्चित् भाष्यभागः अवशिष्टः तं भाष्यभागं यथा आचार्यानुग्रहम् इदानीं विचारयामः। इदं सूत्रं पादादितः एकोनत्रिंशत्तमं सूत्रम्। इदं सूत्रम् एकोनत्रिंशत्तमं सूत्रम् 29ನೇ सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य
ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ಏಕೋನತ್ರಿಂಶತ್ತಮ ಸೂತ್ರಸ್ಯ ಅವಶಿಷ್ಟ ಭಾಷ್ಯ ಭಾಗಂ ಯಥಾ ಆಚಾರ್ಯಾನುಗ್ರಹಂ ವಿಚಾರಯಾಮಃ. ಓಂ ಯಾನುಭೂತಿ ಸ್ವಯಂ ಜ್ಯೋತಿ ಆದಿತ್ಯೇಶಾನ ವಿಗ್ರಹ ಶಂಕರಾಖ್ಯಾಶತಂ ನೌಮಿ ಸುರೇಶ್ವರ ಪದಾಸ್ಪದಂ. ಓಂ ಯಾನುಭೂತಿ ಸ್ವಯಂ ಜ್ಯೋತಿ ಆದಿತ್ಯೇಶಾನ ವಿಗ್ರಹ ಶಂಕರಾಖ್ಯಾಶತಂ ನೌಮಿ ಸುರೇಶ್ವರ ಪದಾಸ್ಪದಂ. ಒಂದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪ್ರಶಸ್ತಿ ಶ್ಲೋಕ. ಎಲ್ಲಿ ಬರುತ್ತೆ ಇದು ಅಂದರೆ ಈ ಶ್ರೀ ನೃಸಿಂಹ ಪ್ರಜ್ಞ ಮುನಿಗಳು ಅಂತ ಒಬ್ಬರು, ಶ್ರೀ ನೃಸಿಂಹ ಪ್ರಜ್ಞ ಮುನಿಗಳು, ಅವ್ರ ಹೆಸರೇನೆ ಶ್ರೀ ನೃಸಿಂಹ ಪ್ರಜ್ಞರು ಅಂತಂತ. ಅವ್ರ ಯತಿಗಳು. ಅವರು ಸುರೇಶ್ವರಾಚಾರ್ಯರು ಬರೆದಿರತಕ್ಕಂತಹ ಬೃಹದಾರಣ್ಯಕ ಭಾಷ್ಯ ವಾರ್ತಿಕ, ಅಷ್ಟೂ ವಾರ್ತಿಕಕ್ಕೆ ಒಂದು ವಿವರಣವನ್ನು ಬರೆದಿದ್ದಾರೆ. ವಿವರಣಾತ್ಮಕ ಗ್ರಂಥ ಅದು. ನೋಡಿ, ಬೃಹದಾರಣ್ಯಕ ಭಾಷ್ಯ ವಾರ್ತಿಕ ಸುಮಾರು 11,200 ಶ್ಲೋಕಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಯಾವುದು? ಬೃಹದಾರಣ್ಯಕ ಭಾಷ್ಯ ವಾರ್ತಿಕ ಸುರೇಶ್ವರಾಚಾರ್ಯರು ರಚಿಸಿರ್ತಕ್ಕಂಥದ್ದು. ಒಂದೊಂದು ಪದಕ್ಕೂ ವ್ಯಾಖ್ಯಾನ ಮಾಡಿ ಬರೆದಿದ್ದಾರೆ ಭಾಷ್ಯವಾರ್ತಿಕವನ್ನು. ಅದಕ್ಕೆ ವಿವರಣೆಯನ್ನು ಬರೆದಿದ್ದಾರೆ, ಒಂದು ತತ್ವ ವಿವರಣ ಅಂತ. ಬೃಹದಾರಣ್ಯಕ ಭಾಷ್ಯ ವಾರ್ತಿಕ ತತ್ವ ವಿವರಣಂ ಅಂತಕ್ಕಂಥದ್ದು. ಆ ಗ್ರಂಥದಲ್ಲಿ ಅವರು ಸುರೇಶ್ವರನನ್ನು ಸ್ತೋತ್ರ ಮಾಡಿದ್ದಾರೆ. ಅದಕ್ಕೆ ಮೊದಲು ಸುರೇಶ್ವರರಿಗೂ ಗುರುಗಳಾಗಿರ್ತಕ್ಕಂತಹ ಆಚಾರ್ಯರಾಗಿರ್ತಕ್ಕಂತಹ ಶಂಕರ ಭಗವತ್ ಪೂಜ್ಯಪಾದರನ್ನು ಈ ರೀತಿ ಸ್ತೋತ್ರ ಮಾಡಿ ತಮ್ಮ ಗ್ರಂಥವನ್ನು ಪ್ರಾರಂಭ ಮಾಡಿದ್ದಾರೆ. ಏನು ಮಾಡಿದ್ದಾರೆ ನೋಡಿ. ಈಗ ಏನು ವೇದಾಂತಗಳಲ್ಲೆಲ್ಲ ಉಪದಿಷ್ಟವಾಗಿರತಕ್ಕಂತಹ ಒಂದೇ ಒಂದು ತತ್ವ ಯಾವುದದು ಅಂತಂದರೆ ಅದೇ ಪರಮಪದ, ಅದೇ ಕೈವಲ್ಯ. ಅದ್ಯಾವುದದು? ಅದೇ ಸ್ವಯಂ ಜ್ಯೋತಿ ಅಂತಕ್ಕಂಥದ್ದು. ಏನು? ಎಲ್ಲರಿಗೂ ಕೂಡ ಸ್ವರೂಪಭೂತವಾಗಿರತಕ್ಕಂತಹ ಒಂದು ಜ್ಯೋತಿ. ಜ್ಯೋತಿ ಅಂತ ಯಾಕೆ ಹೇಳಿದ್ರು ಅಂತಂದರೆ ಇದು ಜಡವಾದ ವಸ್ತು ಅಲ್ಲ. ಯಾಕೆ ಅಂತಂದರೆ ಮುಂದೆ ಈ ಒಂದು ತತ್ವ ಇದೆಯಲ್ಲ, ಇದು ಏಕಮೇವಾದ್ವಿತೀಯವಾದ ತತ್ವ, ಎಲ್ಲರ ಸ್ವರೂಪವಾಗಿರತಕ್ಕಂಥ ಏಕರೂಪವಾಗಿರತಕ್ಕಂಥ ತತ್ವ. ಹೀಗಿರುವಾಗ ಈ ತತ್ವಕ್ಕೆ ಯಾವೊಂದು ವ್ಯಭಿಚಾರ ಅಂತಕ್ಕಂಥದ್ದು ಇಲ್ಲ, ಹೋಗತಕ್ಕಂಥದ್ದಿಲ್ಲ, ಬರತಕ್ಕಂಥದ್ದಿಲ್ಲ. ಯಾಕೆ? ಇದು ಆಕಾಶದಂತೆ ಸರ್ವವ್ಯಾಪಿಯಾಗಿರುವುದರಿಂದ. ಹೀಗೆ ಹೇಳಿಬಿಟ್ರೆ ಓಹೋ ಏನ್ರಿ ಜಡ ಅನ್ಕೊಂಡ್ಬಿಡ್ತಾರೇನೋ ಅಂತ ಹೇಳಿ ಈ ಒಂದು ಆ ಒಂದು ಅವಸ್ಥೆ ಅಂತ ಏನಿದೆ, ಪದ ಅಂತ ಏನಿದೆ, ಅದು ಸ್ವಯಂ ಜ್ಯೋತಿ ಸ್ವರೂಪ ಅಂತ ಹೇಳಿದ್ದಾರೆ. ಇದು ಅಧ್ಯಾರೋಪ ದೃಷ್ಟಿ. ಸ್ವಯಂ ಜ್ಯೋತಿ ಅಂತ ಹೇಳಬೇಕಾದ್ದೇ ಇಲ್ಲ. ಸ್ವಯಂ ಜ್ಯೋತಿ ಅಂತ ಹೇಳಿದ್ರೆ ಯಾವುದನ್ನು ಬೆಳಗಬೇಕು? ಒಂದು ಜ್ಯೋತಿ ಏನು ಮಾಡಿ, ಯಾವುದೋ ಪದಾರ್ಥ ಬೆಳಗಿದಾಗ ಅದಕ್ಕೆ ಜ್ಯೋತಿತ್ವ ಅಂತ ಬರುತ್ತೆ. ಹೌದು ತಾನೆ? ಒಂದು ದೀಪ ಇದೆ, ಅದು ದೀಪ ಅಂತ ಯಾವಾಗ ಆಗುತ್ತೆ? ದೀಪತ್ವ ಅಂತ ಬರೋದು ಯಾವಾಗ? ಅದು ಪದಾರ್ಥಗಳನ್ನು ಬೆಳಗಿದಾಗ. ಹೌದು ತಾನೆ? ಒಂದು ವೇಳೆ ಆ ದೀಪ ಇಲ್ಲ, ಆರೋಯ್ತು, ಪದಾರ್ಥ ಬೆಳಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ಆಗ ಅದನ್ನು ದೀಪ ಅಂತ ಕರೆಯೋಕ್ಕಾಗುತ್ತೆ? ಆಗೋದಿಲ್ಲ. ಆದ್ದರಿಂದ ಯಾವುದನ್ನು ಬೆಳಗಬೇಕು, ಯಾವುದನ್ನು ಎಂಬುದಕ್ಕೆ ಕರ್ಮಭೂತವಾದ ಎರಡನೇ ವಸ್ತುವೇ ಇಲ್ಲ. ಆದ್ದರಿಂದ ಏನು ಹೇಳಿದ್ರು? ಅನುಭೂತಿ. ಇದು ಈ ಸ್ವಯಂ ಜ್ಯೋತಿ ಎಲ್ಲ ಇದೆಯಲ್ಲ, ಇದು ಏನಿದೆ? ಇದು ಕೇವಲ ಅನುಭವಕ್ಕೆ ಬರತಕ್ಕಂಥ ತತ್ವ ಇದು ಅಷ್ಟೇ.
ಎಲ್ಲರ ಅನುಭವಕ್ಕೂ ಬರತಕ್ಕಂಥ ತತ್ವ. ಇಂತಹ ಎಲ್ಲರ ಅನುಭವಕ್ಕೂ ಬರತಕ್ಕಂತಹ, ಎಲ್ಲರ ಆತ್ಮಸ್ವರೂಪವಾಗಿರತಕ್ಕಂತಹ ಯಾ ಅನುಭೂತಿ ಸ್ವಯಂ ಜ್ಯೋತಿ, ಇಂತಹ ಸ್ವಯಂ ಜ್ಯೋತಿ, ಸ್ವಯಂ ಸ್ವರೂಪಭೂತವಾಗಿರತಕ್ಕಂಥದ್ದು ಇದೆಯಲ್ಲ ಜ್ಯೋತಿ ಅಂತಕ್ಕಂಥದ್ದು, ಅದು ಏನಾಗಿದೆ, ಅದಕ್ಕೆ ಒಂದು ಮೂರ್ತ ರೂಪ ಕೊಡುವುದಾದರೆ ಏನದು ಅಂದರೆ ಆ ಜ್ಯೋತಿ ಇದೆಯಲ್ಲ ಎಲ್ಲರ ಅನುಭವಕ್ಕೂ ಬರತಕ್ಕಂಥ ಆ ಜ್ಯೋತಿ, ಅದು ಆದಿತ್ಯೇಶಾನ ವಿಗ್ರಹ. ಆ ಒಂದು ಅನುಭೂತಿ ಅಂತಕ್ಕಂಥದ್ದು ಆದಿತ್ಯೇಶ, ಸ್ವಯಂ ಜ್ಯೋತಿ ಅನುಭೂತಿ ಆದಿತ್ಯೇಶಾನ ವಿಗ್ರಹ. ಈಶಾನ ಅಂದರೆ ಪರಮೇಶ್ವರ, ಆದಿತ್ಯ ಜ್ಞಾನ ಸ್ವರೂಪ, ಜ್ಯೋತಿ ಯಾಕೆ ಸ್ವಯಂ ಜ್ಯೋತಿ ಅಂತ ಹಾಕಿದ್ದಾರೆ, ಪ್ರಕಾಶ ಸ್ವರೂಪ. ಇಂತಹ ಆದಿತ್ಯೇಶಾನ ವಿಗ್ರಹ ಅಂದರೆ ಆ ಒಂದು ಆಕಾರವನ್ನು ತಾಳಿದೆ. ಅದು ಯಾವುದದು, ಆ ಸ್ವಯಂ ಜ್ಯೋತಿ ಅಂತಕ್ಕಂಥದ್ದೇ ಮೂರ್ತಿವೆತ್ತಂತಿದೆ. ಯಾವುದರ ಮೂರ್ತಿ, ಆದಿತ್ಯೇಶಾನ ವಿಗ್ರಹ ಮೂರ್ತಿ. ಹೌದೇ, ಅದಕ್ಕೇನು ಹೆಸರು, ಅದೇ ಶಂಕರಾಖ್ಯ, ಅದೇ ಭಗವಾನ್ ಶಂಕರ ಭಗವತ್ ಪೂಜ್ಯಪಾದರು. ಹೇಗೆ ಅರ್ಥವನ್ನು ಹೇಗೆ ತಂದಿದ್ದಾರೆ ಎಲ್ಲವರೆಲ್ಲ ಬ್ರಹ್ಮನಿಷ್ಠರು, ಬ್ರಹ್ಮಜ್ಞಾನಿಗಳು. ಆ ಶಂಕರಾಖ್ಯ, ಶಂಕರನೆಂಬ ಹೆಸರಿನ ಯಾವ ಎಲ್ಲರ ಸ್ವರೂಪಭೂತವಾಗಿರತಕ್ಕಂತಹ ಆದಿತ್ಯೇಶಾನ ವಿಗ್ರಹ, ಆದಿತ್ಯ ಈಶಾನ ಇವರೆಲ್ಲರ ಮೂರ್ತಿವೆತ್ತಂತಿರ್ತಕ್ಕಂತಹ, ಮೂರ್ತ ಸ್ವರೂಪವೇ ಆಗಿರತಕ್ಕಂತಹ ಯಾವ ಶಂಕರ ಎಂಬ ಹೆಸರಿನ ಯತಿ ಇದ್ದಾನೋ ತಮ್ ಅವನನ್ನ, ಅವನು ಯಾರವನು ಅಂದರೆ ನಮ್ಮ ಗುರುಗಳು. ಯಾರು, ಸುರೇಶ್ವರರು. ಇದು ನರಸಿಂಹ ಪ್ರಜ್ಞೆ ಹೇಳ್ತಕ್ಕಂಥ ಮಾತಿದು. ಸುರೇಶ್ವರ ಪದ ಆಸ್ಪದಂ, ಸುರೇಶ್ವರರ ಪದಕ್ಕೆ ಆಸ್ಪದವಾಗಿರ್ತಕ್ಕಂತಹ, ಇಲ್ಲಿ ಪದ ಅಂತಂದರೆ ಕಾಲು ಅಂತ ಏನು ಅರ್ಥ ಮಾಡಬೇಕಾದ್ದಿಲ್ಲ, ಅರ್ಥ ಮಾಡಿದ್ರೂ ಹೊಂದುತ್ತೆ. ಸುರೇಶ್ವರ ಪಾದ ಪದ್ಮಗಳು ಎಲ್ಲಿ ನೆಲೆಸಿತ್ತು ಅಲ್ಲಿಂತಂದೆ ಇಲ್ಲ. ಅದು ಈ ಪದ ಅಂತಂದರೆ ಏನು, ಆ ಸ್ಥಾನ. ಪರಮ ಪದ ಅಂದರೆ ಏನು, ಪರಮ ಕಾಲು ಅಂತ ಅರ್ಥ ಅಲ್ಲ. ಪರಮ ಪದ ಅಂದರೆ ಆ ಸ್ಥಾನ, ಆ ಸ್ವರೂಪಭೂತವಾಗಿರ್ತಕ್ಕಂಥ ಆ ಸ್ಥಾನ. ಅಂದರೆ ಸುರೇಶ್ವರರು ಯಾವ ಒಂದು ಅನುಭೂತಿಯನ್ನು ಪಡೆದುಕೊಂಡಿದ್ದರೋ ಆ ಪದ, ಆ ಸ್ಥಾನ, ಅದಕ್ಕೆ ಕಾರಣರು ಯಾರು, ಆ ಪದ ಕಾರಣರು, ಅದಕ್ಕೆ ಕಾರಣರಾಗಿರ್ತಕ್ಕಂಥ ಆಶ್ರಯಭೂತರಾಗಿರ್ತಕ್ಕಂತಹ ಶಂಕರ ಭಗವತ್ಪಾದರು. ಸುರೇಶ್ವರರ ಆ ಒಂದು ಜ್ಞಾನಕ್ಕೆ ಆಸ್ಪದವಾಗಿರತಕ್ಕಂಥ ಸುರೇಶ್ವರರ ಆ ಒಂದು ಪರಮಪರ ಒಂದು ಅನುಭೂತಿ ಇತ್ತಲ್ಲ, ಆ ಅನುಭೂತಿಗೆ ಆಸ್ಪದವಾಗಿರತಕ್ಕಂತಹ ಶಂಕರ ಇವರು. ಇವರೇ ಆದಿತ್ಯೇಶಾನ ವಿಗ್ರಹ. ಮತ್ತೆ ಸ್ವಯಂ ಜ್ಯೋತಿಸ್ವ ಯಾವ ಅನುಭೂತಿ ಇತ್ತು ಅದು ಶಂಕರಾಖ್ಯ. ಅವರನ್ನು ತಮ್ ನವಮಿ ಅಂತ ಶಂಕರ ಎಂಬ ಹೆಸರಿನ ಯತಿ ಶ್ರೇಷ್ಠದನ್ನು ನಾನು ನಮಸ್ಕರಿಸುತ್ತೇನೆ ಅಂತ ಹೇಳಿ ತಮ್ಮ ಭಾಷ್ಯ ವಾರ್ತಿಕದ ಒಂದು ವ್ಯಾಖ್ಯಾನವನ್ನು ಅವರು ಶುರು ಮಾಡಿಕೊಂಡಿದ್ದಾರೆ. ಬಹಳ ಚೆನ್ನಾಗಿ ಬರೆದಿದ್ದಾರೆ. ಇರಲಿ, ಅದೆಲ್ಲ ಎಲ್ಲಿ ಎಲ್ಲ ಸಮುದ್ರ ಇದು, ಯಾವುದನ್ನು ಓದೋದು ಯಾವುದನ್ನು ಬಿಡೋದು. ಸದ್ಯಕ್ಕೆ ನಾವು ಏನು ಓದ್ತಾ ಇದ್ದೇವೆ ಅಷ್ಟೇ ಸಾಕು, ನೋಡೋಣ. ಇನ್ನೊಂದು ಸರಿ ಆ ಒಂದು ಶ್ಲೋಕ ಹೇಳ್ಕೊಂಡು, ಇವಾಗ ಅರ್ಥ ಆಯ್ತಲ್ಲ, ಶ್ಲೋಕ ಹೇಳ್ಕೊಂಡು ಅರ್ಥ ಮಾಡಿಕೊಂಡು ಭಗವತ್ಪಾದರಿಗೆ ನಮಸ್ಕಾರ ಮಾಡಿ ನಮ್ಮ ಒಂದು ಅಧ್ಯಯನವನ್ನು ಶುರು ಮಾಡೋಣ. ಓಂ ಯಾನುಭೂತಿ ಸ್ವಯಂ ಜ್ಯೋತಿ ಆದಿತ್ಯೇಶಾನ ವಿಗ್ರಹ ಶಂಕರಾಖ್ಯಾ ಚ ತಂ ನೌಮಿ ಸುರೇಶ್ವರ ಪದಾಸ್ಪದಂ. ಓಂ ಯಾನುಭೂತಿ ಸ್ವಯಂ ಜ್ಯೋತಿರಾದಿತ್ಯೇಶಾನ ವಿಗ್ರಹ ಶಂಕರಾಖ್ಯಾ ಚ ತಂ ನೌಮಿ ಸುರೇಶ್ವರ ಪದಾಸ್ಪದಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ತ್ರಯೋದಶಂ ಚತುರ್ದಶ ಸೂತ್ರಾತ್ಮಕಂ ಉತ್ಕ್ರಾಂತಿಗತ್ಯಧಿಕರಣಂ. ಇದಾನೀಂ ತಸ್ಮಿನ್ ಅಧಿಕರಣೆ
ಉಪನಿಬದ್ಧಾನಿ ಸರ್ವಾಣಿ ಚತುರ್ದಶ ಸೂತ್ರಾಣಿ ಏಕವಾರಂ ಪಠಾಮಃ. ಓಂ ಉತ್ಕ್ರಾಂತಿಗತ್ಯಾಗತೀನಾಂ ಓಂ ಸ್ವಾತ್ಮನಾಚೋತ್ತರಯೋ ಓಂ ನಾಡುರತಚ್ಯುತೇರಿತಿ ಚೇನ್ನೇತರಾಧಿಕಾರಾತ್ ಓಂ ಸ್ವಶಬ್ದೋನ್ಮಾನಾಭ್ಯಾಂಚ ಓಂ ಅವಿರೋಧಶ್ಚಂದನವತ್ ಓಂ ಅವಸ್ಥಿತಿ ವೈಶೇಷ್ಯಾದಿತಿ ಚೇನ್ನಾಭ್ಯುಪಗಮಾಧೃತಿ ಓಂ ಗುಣಾದ್ವಾಲೋಕವತ್ ಓಂ ವ್ಯತಿರೇಕೋ ಗಂಧವತ್ ಓಂ ತಥಾ ಚ ದರ್ಶಯತಿ ಓಂ ಪೃಥಗುಪದೇಶಾತ್. ಒಂದು ಘಟ್ಟ ಇಲ್ಲಿಯವರೆಗೆ ಯಾವುದು? ಪೂರ್ವ ಪಕ್ಷ. ಇಲ್ಲಿಂದ ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶ ಪ್ರಾಜ್ಞವತ್ ಸಿದ್ಧಾಂತ ಪ್ರಾರಂಭ. ಓಂ ಯಾವದಾತ್ಮಭಾವಿತ್ವಾಚ್ಚನ ದೋಷಸ್ತದ್ದರ್ಶನಾತ್ ಓಂ ಪುಂಸ್ತ್ವಾದಿವತ್ವಸ್ಯ ಸತೋಭಿವ್ಯಕ್ತಿಯೋಗಾತ್ ಓಂ ನಿತ್ಯೋಪಲಬ್ಧ್ಯನುಪಲಬ್ಧಿ ಪ್ರಸಂಗೋನ್ಯತರ ನಿಯಮೋ ವಾನ್ಯಥಾ. ಇದು ಪ್ರಕೃತ. ಇದರಲ್ಲಿ 11ನೆಯ ಸೂತ್ರ. ಓಂ ತದ್ಗುಣಸಾರತ್ವಾತು ತದ್ವ್ಯಪದೇಶ ಪ್ರಾಜ್ಞವತ್ ಓಂ ತದ್ಗುಣಸಾರತ್ವಾತು ತದ್ವ್ಯಪದೇಶ ಪ್ರಾಜ್ಞವತ್. ಸಿದ್ಧಾಂತ ಸೂತ್ರ ಜೀವನು ಅಣುಪರಿಮಾಣನು ಎಂಬತಕ್ಕಂತಹ ಪೂರ್ವ ಪಕ್ಷಕ್ಕೆ ಸಮಾಧಾನಪೂರ್ವಕವಾಗಿ ಉತ್ತರ ರೂಪವಾಗಿ ಈ ಒಂದು ಸೂತ್ರವನ್ನು ಹೇಳ್ತಾರೆ ಭಗವಾನ್ ಬಾದರಾಯಣರು. ಆದರೆ ಬುದ್ಧಿಗುಣಸಾರತ್ವಾದಿತ್ಯುಕ್ತೆ ತದ್ಗುಣಸಾರತ್ವಾದಿತ್ಯುಕ್ತೆ ಬುದ್ಧಿಗುಣಸಾರತ್ವಾತ್. ಬುದ್ಧಿಗುಣಸಾರತ್ವಂ ಕಿಮಿದಂ ಬುದ್ಧಿಗುಣಸಾರತ್ವಂ? ಬುದ್ಧಿಗುಣಸಾರತ್ವಂ ಇತಿ ಬುದ್ಧಿಗುಣಪ್ರಧಾನಂ ಅಥವಾ ಬುದ್ಧಿಯುಪಾಧ್ಯುಪಹಿತಂ. ಇದು ಟೆಕ್ನಿಕಲ್ ವರ್ಡ್. ಬುದ್ಧಿ ಉಪಾಧಿ ಉಪಹಿತಂ. ಬುದ್ಧಿಗುಣ ಪ್ರಧಾನಂ ಅಂತಂದ್ರೆ ಮತ್ತೆ ಬುದ್ಧಿಯುಪಾಧ್ಯುಪಹಿತಂ ಅಂದರೆ ಬುದ್ಧಿ ಎಂಬ ಉಪಾಧಿಯಿಂದ ಉಪಹಿತನಾಗಿರತಕ್ಕಂತಹ ಜೀವನಿಗೆ ಅಣುತ್ವ ವ್ಯಪದೇಶ, ಅಣುತ್ವವನ್ನು ಹೇಳಿದ್ದಾರೆ. ಯಾಕೆ? ಆ ಬುದ್ಧಿಗೆ ಅನುಸಾರವಾಗಿ. ಇಷ್ಟೂ ಕೂಡ ಆಗಿತ್ತು, ಸಿದ್ಧಾಂತ ಆಗಿತ್ತು. ಈಗ ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಇದರ ಕೊನೆಯ ಭಾಗ ಯಾವುದದು? ಪ್ರಾಜ್ಞವತ್. ಪ್ರಾಜ್ಞವತ್ ಇತ್ಯುಕ್ತೆ ಯಥಾ ಪ್ರಾಜ್ಞಸ್ಯ ಸಗುಣೇಶು ಉಪಾಸನೇಶು. ಪ್ರಾಜ್ಞಸ್ಯ ಪ್ರಾಜ್ಞಃ ನಿರ್ಗುಣಃ ಪ್ರಾಜ್ಞಸ್ಯ ನಿರ್ಗುಣಸ್ಯ ಸಗುಣೇಶು ಉಪಾಸನೇಶು ಅಣೀಯಸ್ವಾದಿ ವ್ಯಪದೇಶಃ ಸ್ಯಾತ್. ಉಪನಿಷತ್ಸು ಸಹ ಉಪದಿಷ್ಟಃ ಅಸ್ತಿ ವ್ಯಪದೇಶಃ. ಏವಂ ಉಪಾಸನೇಶು ಅಣೀಯಸ್ವಾದಿ ವ್ಯಪದೇಶಃ ಸ್ಯಾತ್ ತದ್ವತ್ ಇಹಾಪಿ ಸ್ಯಾತ್. ಇಲ್ಲೂ ಕೂಡ ಆಗಬಹುದು ಅಂತ ಹೇಳಿಬಿಟ್ರು. ನೋಡೋಣ, ಇದರಲ್ಲಿ ಎಲ್ಲ ಭಾಷೆ ಭಾಗ ಇದೆ. ಕೊನೆಯ ಪ್ರಾಜ್ಞವತ್ ಅಂತ ಇದೆಯಲ್ಲ, ಅದನ್ನು ಮಾತ್ರ ನಾವು ವಿಚಾರ ಮಾಡಬೇಕಾಗಿದೆ. ವಿಚಾರ ಮಾಡೋಣ. 139ನೇ ಭಾಷ್ಯ ಭಾಗ. ಏವಂ ಉಪಾಧಿಗುಣ ಸಾರತ್ವಾತ್ ಜೀವಸ್ಯ ಅಣುತ್ವಾದಿ ವ್ಯಪದೇಶ ಸಿದ್ಧಾಂತ ಆಯಿತು ನಮಗೆ. ಇದಕ್ಕೆ ಒಂದು ದೃಷ್ಟಾಂತವೋ ಏನೋ ಕೊಡಬೇಕಾದ್ರೆ ಪ್ರಾಜ್ಞವತ್ ಅಂದರೆ ಪ್ರಾಜ್ಞನಿಗೂ ಕೂಡ ಪ್ರಾಜ್ಞ ಯಾರವನು? ಅವನು ನಿರ್ಗುಣ ನಿರ್ವಿಕಾರಿ. ಹೌದಾನೆ? ಇಂತಹ ನಿರ್ಗುಣನು ನಿರ್ವಿಕಾರನು ಆಗಿರತಕ್ಕಂತಹ ಪ್ರಾಜ್ಞನಿಗೆ ವಿಕಾರ ಅಂದ್ರೆ ವಿಕಾರ ಇಲ್ಲವೇ ಇಲ್ಲ, ಅವನಿಗೆ ಅಣುತ್ವ ಇಲ್ಲ, ಏನೂ ಇಲ್ಲ. ಅಂತಹವನಿಗೆ ಅಣುತ್ವವನ್ನು ಹೇಳಿದ್ದಾರೆ. ಎಲ್ಲಿ? ಶ್ರುತಿಗಳಲ್ಲಿ. ಯಾತಕ್ಕೆ ಹೇಳಿದ್ದಾರೆ ಅಂತಂದ್ರೆ ಸಗುಣೇಶು ಉಪಾಸನೇಶು. ಯಾಕೆ? ಆ ನಿರ್ಗುಣವಾದ ಒಂದು ತತ್ವಕ್ಕೆ
ಉಪಾಸನೆ ಮಾಡಬೇಕಾದ್ರೆ ಅದಕ್ಕೊಂದು ಆಕಾರ ಬೇಕು, ಆಲಂಬನ ಬೇಕು, ಪ್ರತೀಕ ಬೇಕು, ಎಲ್ಲ ಬೇಕು. ಹೌದು ತಾನೆ? ವಿಷ್ಣುವನ್ನು ಆರಾಧನೆ ಮಾಡಬೇಕಾದ್ರೆ ಏನು ಬೇಕು? ಒಂದು ಶಾಲಗ್ರಾಮ ಅಂತಕ್ಕಂಥದ್ದು ಬೇಕು. ಪರಮೇಶ್ವರನನ್ನು ಆರಾಧನೆ ಮಾಡಬೇಕಾದ್ರೆ ಒಂದು ಲಿಂಗ ಅಂತಕ್ಕಂಥದ್ದು ಬೇಕು, ಪ್ರತೀಕ. ಇದು ಏನೋ ಒಂದು ಆಕಾರ ಬೇಕಲ್ಲ. ಪರಮೇಶ್ವರ ನಿರ್ಗುಣ ನಿರ್ವಿಕಾರ, ವಿಷ್ಣು ನಿರ್ವಿಕಾರ. ಹಾಗೆ ಇಲ್ಲಿ ಇಂತಹ ನಿರ್ಗುಣನೂ ನಿರ್ವಿಕಾರನೂ ಆದ ಪ್ರಾಜ್ಞನಿಗೆ ಸಗುಣೇಶು ಉಪಾಸನೇಶು, ಅಂದರೆ ಸಗುಣೋಪಾಸನೆಯನ್ನು ಹೇಳುವ ಸಂದರ್ಭದಲ್ಲಿ, ಅರೆ ಯಾತಕ್ರಿ ಹೇಳಬೇಕು ಸಗುಣೇಶು ಸಗುಣೋಪಾಸನೆಯನ್ನ? ಅಂದರೆ ಅಧಿಕಾರಿ ಭೇದದಿಂದ ಎಷ್ಟೋ ಸರಿ ಹೇಳಿದ್ದಾರೆ. ಏನು ಈ ಮಧ್ಯಮಾಧಿಕಾರಿಗಳಿಗೆ ಏನು ಹೇಳಿದ್ದಾರೆ? ಈ ಒಂದು ಉಪಾಸನೆ ಅವರಿಗೆ ನಿರ್ಗುಣವಾದ ಒಂದು ಪರಮಾತ್ಮ ತತ್ವವನ್ನು ಅನುಭವಕ್ಕೆ ತಂದುಕೊಳ್ಳೋದಕ್ಕಾಗ್ತಾ ಇಲ್ಲ, ಇನ್ನೂ ಮನಸ್ಸಾ ಸ್ಥಿತಿಗೆ ಬಂದಿಲ್ಲ. ಅವರಿಗೆ ಹೇಳ್ತಕ್ಕಂಥ ಮಾತು ಅದೇನೋ ಒಂದು ಆಕಾರ ಕೊಟ್ಟು ಉಪಾಸನೆ ಮಾಡಪ್ಪ ಅಂತ ಹೇಳ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಆ ಎಂಥರೂ ಪ್ರಾಜ್ಞನಿಗೂ ಕೂಡ, ಪ್ರಾಜ್ಞ ಯಾರು? ನಿರ್ವಿಕಾರಿ, ನಿರಂಜನ ಮತ್ತು ನಿರ್ಗುಣ. ಇಂತಹ ಆಮೇಲೆ ನಿಷ್ಪರಿಮಾಣ, ಅವನು ಯಾವ ಪರಿಮಾಣ ಅಂತಕ್ಕಂಥದ್ದೇ ಇಲ್ಲ. ಆದರೂ ಕೂಡ ಅವನಿಗೆ ಅಣುತ್ವವನ್ನು ಹೇಳಿದ್ದಾರೆ. ಯಾತಕ್ಕೆ? ಉಪಾಸನೆಗೋಸ್ಕರ. ಅದೇ ರೀತಿ ಇಲ್ಲಿಯೂ ಕೂಡ ಈ ಒಂದು ಜೀವ, ಅವನು ಯಾರವನು? ಬುದ್ಧಿ ಎಂಬ ಉಪಾಧಿಯಿಂದ ಉಪಹಿತನಾಗಿರ್ತಕ್ಕಂಥವನು ಅಷ್ಟೇ. ಮುಚ್ಕೊಂಡ್ಬಿಟ್ಟಿದ್ದಾರೆ ಬುದ್ಧಿಯಿಂದ, ಉಪಾಧಿಯಿಂದ. ಅದನ್ನು ತೆಗೆದುಬಿಟ್ರೇನೋ ಅವನಿಗೂ ಪರಮಾತ್ಮನಿಗೂ ಏನು ವ್ಯತ್ಯಾಸವಿಲ್ಲ, ಅಷ್ಟೇ. ಪರಮಾತ್ಮ ಪ್ಲಸ್ ಗುಣೋಪಹಿತ, ಗುಣದಿಂದ ಉಪಹಿತನಾಗಿರ್ತಕ್ಕಂಥವನು ಏನಾಯಿತು? ಜೀವಾತ್ಮ ಅಷ್ಟೇ. ಗುಣದಿಂದ ಉಪಹಿತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಜೀವ ಎಂದು ಗುಣೋಪಹಿತನಾಗಿದೆ ಅಷ್ಟೇ ಅವನು. ಹೀಗೆ ಏನು ಯಥಾ ಪ್ರಾಜ್ಞಸ್ಯ ಪರಮಾತ್ಮನಃ ಸಗುಣೇಶು ಉಪಾಸನೇಶು ಉಪಾಧಿಗುಣ ಸಾರತ್ವಾತ್ ಉಪಾಧಿಗುಣ ಪ್ರಧಾನತ್ವಾತ್ ಉಪಾಧಿಗುಣ ಉಪಹಿತತ್ವಾತ್ ಇತ್ಯರ್ಥ. ಉಪಾಧಿಗುಣ ಉಪಹಿತತ್ವ ಸಾರತ್ವಾತ್ ಅಣೀಯಸ್ವಾದಿ ವ್ಯಪದೇಶ ಸ್ಯಾತ್. ಆಗಬಹುದು. ಹೇಗೆ? ಪ್ರಾಜ್ಞನಿಗೆ ಅವರು ಪರಮಾತ್ಮ ಅವನು ನಿರ್ಗುಣ ನಿರ್ವಿಶೇಷ ಮತ್ತೆ ನಿಷ್ಪರಿಮಾಣ. ಇಂತಹ ಪ್ರಾಜ್ಞನಿಗೆ ಉಪಾಸನಾ ಪ್ರಕರಣಗಳಲ್ಲಿ ಏನಾಗಿದೆ? ಅವನಿಗೆ ಉಪಾಧಿಯಿಂದ ಪ್ರಧಾನವಾಗಿರತಕ್ಕಂತಹ ಒಂದು ತತ್ವವನ್ನು ಹೇಳಿ ಏನು ಹೇಳಿದ್ದಾರೆ? ಯಾವ ಉಪಾಧಿ? ಅಣೀಯಸ್ವಾದಿ ವ್ಯಪದೇಶ. ಅವನು ಅತ್ಯಂತ ಸೂಕ್ಷ್ಮನಾಗಿರತಕ್ಕಂಥವನು, ಬುದ್ಧಿ ಗುಹೆಯಲ್ಲಿ ಇರತಕ್ಕಂಥವನು, ಹೃದಯ ದಹರಾಕಾಶದಲ್ಲಿ ಇರತಕ್ಕಂಥವನು, ಮತ್ತು ಯಾವುದೋ ಸೂಜಿಯ ಮೊನೆಯನ್ನು 100 ಭಾಗ ಮಾಡಿದ್ರೆ ಆ ಪರಿಮಾಣವುಳ್ಳವನು. ಇವೆಲ್ಲ ಹೇಳಿದ್ದಾರೆ. ಇವೆಲ್ಲ ಏನಿದು? ವಾಚಾರಂಭಣಂ ವಿಕಾರೋನ ಆಮೇಲೆ ಯಾವುದಕ್ಕೂ ಸಿಕ್ಕೋದಿಲ್ಲ ಪರಮಾತ್ಮ. ಯಾಕೆ? ಉಪಾಸನೆಗೋಸ್ಕರ ಅವನನ್ನು ಏನೋ ಒಂದು ಪರಿಮಾಣ ಬೇಕಲ್ಲ, ಶೂನ್ಯನ ಹೇಗೆ ಉಪಾಸನೆ ಮಾಡೋದು? ಅದಕ್ಕೋಸ್ಕರ ಹೇಳಿದ್ದ. ಅದೇ ರೀತಿ ಇಲ್ಲೂ ಎಲ್ಲಿ ಸ್ವಾಮಿ ಎಲ್ಲಿ ಹೇಳಿದ್ದಾರೆ ಅಣಿಯತ್ವವನ್ನು? ಅಂದರೆ ಅಣಿಯಾನ್ ಪ್ರಿಹೇರ್ವಾ ಯವಾದ್ವಾ. ಮತ್ತೆ ಇದು ಮನೋಮಯ ಪ್ರಾಣ ಶರೀರ ಸರ್ವಗಂಧ ಸರ್ವರಸ ಸತ್ಯಕಾಮ ಸತ್ಯ ಸಂಕಲ್ಪ. ಇದು ಛಾಂದೋಗ್ಯದಲ್ಲಿ ಬರುತ್ತೆ. ಬಂದರೆ ಅದು ಏನಾಗಿದೆ ಅಂದರೆ ಈ ಒಂದು ಪ್ರಕಾರದಲ್ಲಿ ಬರೋದಿಲ್ಲ. ಇಲ್ಲಿ ಹೇಳಿದಾರೆ ಆಚಾರ್ಯ ಬರೆದಿರಲ್ಲ, ಈ ಒಂದು ಪ್ರಕಾರಗಳಲ್ಲಿ ಬರೋದಿಲ್ಲ. ಅದು ಸ್ವಲ್ಪ ಪದಗಳ ವ್ಯತ್ಯಾಸವಾಗಿ ಬರುತ್ತೆ. ಆದ್ದರಿಂದ ಇದು ಎಲ್ಲಿದೆಯೋ ಗೊತ್ತಿಲ್ಲ ಅಂತ ಬರೆದಿದ್ದಾರೆ. ಬಹುಶಃ ನೋಡಿ ಕೆಳಗಡೆ ಬರೆದಿದ್ದಾರೆ ಸ್ವಾಮಿಪಾದರವರು. ಬಹುಶಃ ಇದು ಆಚಾರ್ಯ ಸ್ವಂತ ಪದಗಳಿರಬಹುದೋ ಏನೋ, ಅದು ಹೇಳೋಕ್ಕಾಗೋದಿಲ್ಲ. ಯಾಕೆ? ಉಪನಿಷತ್ ವಾಕ್ಯಗಳನ್ನು ತಾವು ಬರೆದಿರಬಹುದು. ನೋಡಿ ಹೀಗೆ ಹೇಳಿದ್ದಾರೆ ಉಪನಿಷತ್ತಿನಲ್ಲಿ, ಅದೇ ಅದನ್ನೇ ರಿಪೀಟ್ ಮಾಡೋಕ್ಕಾಗ ಆ ಅರ್ಥವನ್ನು ಬರೋ ಹಾಗೆ ಹೇಳಿದ್ದಾರೆ ಹೇಳ್ಬೋದು ಅಂಥೇಳಿ. ಇವನು ಅಣಿಯಾನ್ ಅಂದರೆ ವ್ರೀಹೆ ಅಂದರೆ ಏನು? ಧಾನ್ಯಗಳಿಂದಲೂ ಮತ್ತು ಜವೆ ಗೋಧಿ ಅದಕ್ಕಿಂತಲೂ ಅಣಿಯಾನ್ ಅಂದರೆ ಸಣ್ಣದಾಗಿರ್ತಕ್ಕಂಥವನು, ಸೂಕ್ಷ್ಮನಾಗಿರ್ತಕ್ಕಂಥವನು. ಇವನು ಮನೋಮಯ ಪ್ರಾಣ ಶರೀರ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥವನು. ಎಲ್ಲಿರ್ತಾನೆ? ಯಾವುದೋ ಹೃದಯ ಗುಹೆಯಲ್ಲಿ ಇರ್ತಾನೆ ಅಂತ ಹೇಳ್ತಾರೆ, ನೋಡೋಣ, ಗೊತ್ತಿಲ್ಲ. ಮತ್ತು ಇನ್ನು ಸರ್ವಗಂಧ ಇಷ್ಟಿದ್ರೂ ಕೂಡ ಏನು
ಎಲ್ಲ ಗಂಧವನ್ನು ಉಳ್ಳವನು ಸರ್ವ. ಇವೆಲ್ಲ ಏನಂದರೆ ಒಂದು ಪದಶಃ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಸರ್ವವ್ಯಾಪಿ ಅಂತ ಒಂದು ಅರ್ಥ ಮಾಡಿಕೊಂಡು ಸಾಕು. ಸತ್ಯಕಾಮ ಸತ್ಯ ಸಂಕಲ್ಪ, ಸತ್ಯಕಾಮ ಎಲ್ಲ ಅಂದರೆ ಏನೇನು ಕಾಮನೆಗಳನ್ನು ಇವನಿಗೆ ಮನಸ್ಸಿನಲ್ಲಿ ಉದ್ಭವ ಆಗುತ್ತೋ ಎಲ್ಲ ಮುಗಿತಾಯಿತು ಅಷ್ಟೇ. ಸತ್ಯಕಾಮ ಸತ್ಯ ಸಂಕಲ್ಪ ಇವತ್ತು ಹೇಳ್ತೇವೆ ಯಾರನ್ನ, ಕೆಲವು ಸಿದ್ಧಪುರುಷರು ಏನ್ರಿ ಅವರು ಸತ್ಯ ಸಂಕಲ್ಪರು ಕಣ್ರಿ ಅಂತಾರೆ. ಅಂದ್ರೇನು, ಏನೋ ಸಂಕಲ್ಪ ಮಾಡ್ಕೊಳ್ತಾರೆ ಅಂದರೆ ಅದು ಸಿದ್ಧಿಯಾಗುತ್ತೋ ಬಿಡುತ್ತೋ ಗೊತ್ತಿಲ್ಲಪ್ಪ ಅನ್ನೋ ಇದಿಲ್ಲ, ಹಾಗೇ ಆಯ್ತು ಅಷ್ಟೇ. ಹಾಗೆ ಇಲ್ಲಿ ಉಪನಿಷತ್ ಇತ್ಯೇವಂ ಪ್ರಕಾರ ತದ್ವತ್ ಶ್ರುತಿಗಳಲ್ಲಿ ಹೇಳಿದ್ದಾರಲ್ಲ ಆ ರೀತಿ ಏನಾಗಿದೆ, ಆ ಒಂದು ಸಗುಣೋಪಾಸನೆಯನ್ನು ಹೇಳತಕ್ಕಂತಹ ಸಂದರ್ಭದಲ್ಲಿ ಆ ನಿರ್ಗುಣನೂ ನಿಷ್ಪರಿಮಾಣನೂ ಆಗಿರತಕ್ಕಂತಹ ಪರಮಾತ್ಮನಿಗೆ ಒಂದು ಪರಿಮಾಣ ಅಂತ ಕೊಟ್ಟು ಹೇಳ್ತಾರಲ್ಲ. ವ್ರೀಹೇರ್ವ ಧಾನ್ಯಕ್ಕಿಂತಲೂ ಮತ್ತು ಜವೆ ಗೋಧಿಗಿಂತಲೂ ಸೂಜಿಗಿಂತಲೂ ಸೂಜಿಯ ಮೊನೆಗಿಂತಲೂ ಹೇಳ್ತಾರಲ್ಲ, ಇವೆಲ್ಲ ಪರಿಮಾಣ ಇವು ಆಗಬಹುದು, ಏನೂ ದೋಷ ಇಲ್ಲ ಅಂತ ಹೇಳ್ತಾರೆ. ಅದನ್ನೇ ಈ ಮುಂದಿನ ಸೂತ್ರದಲ್ಲಿ ದೃಢವಾಗಿ ದೃಢ ಮಾಡಿ ದಾರ್ಢ್ಯತೆಯಿಂದ ಹೇಳ್ತಾರೆ. ಅದೇನು, ಅದಕ್ಕೆ ಉದಾಹರಣೆಯನ್ನು ಕೊಟ್ಟು ಮತ್ತೆ ಈವನು ತರ್ಕಾನುಭವದಿಂದ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಈ 4 ಸೂತ್ರ ಇದೆಯಲ್ಲ, ಯಾವುದು ಸಿದ್ಧಾಂತ ಸೂತ್ರಗಳು, ಇವು ನೋಡಿ ಹಿಂದೆ ಹೇಳಿದ್ದಾರಿದ್ದ, ಆದರೂ ಕೂಡ ಇವು ಶಂಕರ ಭಗವ ಎಷ್ಟರ ಮಟ್ಟಿಗೆ ಅವರು ಈ ಬ್ರಹ್ಮನಿಷ್ಠರಾಗಿದ್ದರು, ಬ್ರಹ್ಮ ಸ್ವರೂಪರೇ ಅವರು ಅನ್ನೋದನ್ನು ಇವೆಲ್ಲ ಅದಕ್ಕೆ ಒಂದು ಸಾಕ್ಷಿ ಏನು, ಪ್ರಮಾಣ ಏನು ಅಂದರೆ ಇಂತಹ ಭಾಷ್ಯಗಳು, ಸೂತ್ರಕ್ಕೆ ಇಂಥ ಭಾಷ್ಯಗಳು. ಈ ಒಂದು ಮುಂದಿನ ಸೂತ್ರ ಇದೆಯಲ್ಲ, ಅದು ಕೂಡ ಒಂದು ಬಹಳ ಉತ್ತಮ ಮಟ್ಟದ ಅಧಿಕಾರಿಗೆ ಹೇಳ್ತಕ್ಕಂತಹ ಒಂದು ವಾಕ್ಯಗಳು ಇಲ್ಲಿವೆ. ಇವೆಲ್ಲ ಏನು ಸುಭಾಷಿತ ಪ್ರಾಯವಾದ ವಾಕ್ಯಗಳು ಇವೆಲ್ಲ. ಇಲ್ಲಿ ಮುಂದೆ 4 ಸೂತ್ರಗಳು ಬರುತ್ತೆ ಇವಾಗ. ಅದ್ಭುತವಾಗಿರ್ತಕ್ಕಂಥ ಆ ಶಂಕರ ಭಗವತ್ಪಾದರ ಒಂದು ಅನುಭವ ಇದೆಯಲ್ಲ, ಯಾವುದು ಆತ್ಮಾನುಭವ ಅಂತಕ್ಕಂಥವ್ರು ಇಲ್ಲಿ ಹೇಳಿದ ಸ್ವಯಂ ಜ್ಯೋತಿ ಅನುಭವ, ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಮಾತುಗಳು ಬಂದಿವೆ ಇಲ್ಲೆಲ್ಲ. ನೋಡೋಣ, ಅದ್ಭುತವಾದ ಮಾತುಗಳಿವೆ. ಮುಂದಿನ ಸೂತ್ರ ಇದಾನಿ ತ್ರಿಂಶತ್ತಮಂ ಸೂತ್ರಂ ವಿಚಾರಯಾಮಃ. ತ್ರಿಂಶತ್ತಮಂ ಸೂತ್ರಂ ಅಂದ್ರೇನು, 30ನೇ ಸೂತ್ರ. ಈಗ 29 ಆಗಿತ್ತು, 30ನೇ ಸೂತ್ರ. ತ್ರಿಂಶತ್ತಮ ಇದಂ ಸೂತ್ರಂ ಅಸ್ಮಿನ್ ಉತ್ಕ್ರಾಂತಿಗತ್ಯಧಿಕರಣೆ 12 ಸೂತ್ರಂ ಪಾದಾದಿತಃ ತ್ರಿಂಶತ್ತಮಂ ಸೂತ್ರಂ ಪರಂತು ಅಸ್ಮಿನ್ ಅಧಿಕರಣೆ ಇದಂ ಸೂತ್ರಂ 12 ಸೂತ್ರಂ ದ್ವಿವಾರಂ ಪಠಾಮಃ. ಓಂ ಯಾವದಾತ್ಮಭಾವಿತ್ವಾಚ್ಚನ ದೋಷಸ್ತದ್ದರ್ಶನಾತ್. ಓಂ ಯಾವದಾತ್ಮಭಾವಿತ್ವಾಚ್ಚನ ದೋಷಸ್ತದ್ದರ್ಶನಾತ್. ಯಾವದಾತ್ಮಭಾವಿತ್ವಾತ್ ಚ ನ ದೋಷಃ ತದ್ದರ್ಶನಾತ್. ಒಂದೇ ಪದ, ಅದು ಸಮಸ್ತ ಪದ. ತದ್ದರ್ಶನಾತ್ ಅಂದ್ರೇನು, ತಸ್ಯ ದರ್ಶನಾತ್ ಇತಿ ಪಂಚಪದಾತ್ಮಕಮಿದಂ ಸೂತ್ರಂ. ಅನ್ವಯ ನೋಡೋಣ ಈಗ. ಚ ಅಂದರೆ ಹಿಂದಿನ ಸೂತ್ರದಲ್ಲಿ ಈ ಒಂದು ತದ್ಗುಣಸಾರತ್ವಾತ್ ತದ್ವ್ಯಪದೇಶ ಪ್ರಾಜ್ಞಮತ್, ಅಲ್ಲಿ ಜೀವನು ಅಣುಪರಿಮಾಣನು ಅಂತ ಹೇಳತಕ್ಕಂಥ ಪೂರ್ವ ಪಕ್ಷಿಗೆ ಉತ್ತರವನ್ನು ಕೊಟ್ಟಿದ್ರು. ಏನಂತ, ಇಲ್ಲ ಅಣುಪರಿಮಾಣ ಅಂತ ಹೇಳ್ತಕ್ಕಂಥ ಶ್ರುತಿ ಇರೋದೆಲ್ಲಿ, ಶ್ರುತಿ ಇರೋದು ಯಾತಕ್ಕೆ, ಈ ಉಪಾಸನಾ ಅರ್ಥವಾಗಿ ಅದು ಅಂಥೇಳಿ ಹೇಳಿದರು. ಈಗ ಪೂರ್ವಪಕ್ಷಿ ಹೇಳ್ತಾ ಇದ್ದಾರೆ, ಸ್ವಾಮಿ ಉಪಾಸನಾರ್ಥವೋ ಏನೋ ಇರಲಿ, ಅದು ಆಮೇಲೆ ನೋಡೋಣ. ಆ ಶ್ರುತಿವಾಕ್ಯ ಜೀವನಿಗೆ ಅಣುತ್ವವನ್ನು ವ್ಯಪದೇಶ ಮಾಡಿರತಕ್ಕಂತಹ ವಾಕ್ಯಗಳು ಇವೆಯೋ ಇಲ್ಲವೋ ಅಷ್ಟು ಹೇಳಿ ಸ್ವಾಮಿ, ಆಮೇಲೆ ಅದು ಯಾವುದಕ್ಕೆ ನೋಡ್ಕೊಳ್ಳೋಣ. ಇದೆಯಪ್ಪ.
ಇದೆ ಅಂತ ಆದರೆ ನೀವೇ ಒಪ್ಕೊಂಡಿದ್ದೀರಿ, ಇದೆ ಅಂತ ಆಯಿತು. ಇದೆ ಅಂತ ಆದರೆ ಅದು ಯಾವುದಕ್ಕೆ ಹೇಳಿದ್ದಾರೆ, ಇವನಿಗಲ್ಲ ಅವನಿಗಲ್ಲ ಅವೆಲ್ಲ ಬೇಡ ಸ್ವಾಮಿ. ಹೇಳಿದಾರೋ ಹೇಳಿಲ್ವೋ? ಹೇಳಿದ್ದಾರೆ. ಹೇಳಿದ್ದಾರೆ ಅದ್ರಲ್ಲಿ ಮುಗೀತು ಬಿಡಿ ಅಂತ ಈ ಒಂಥರ ಈ ವಿತಂಡವಾದ ಇದೆಯಲ್ಲ ಅದನ್ನು ಶುರು ಮಾಡ್ದ. ಅದು ಯಾರಿಗೆ ಹೇಳಿದ್ದಾರೆ, ಯಾತಕ್ಕೆ ಹೇಳಿದ್ದಾರೆ, ಎಲ್ಲಿ ಹೇಳಿದ ಅವೆಲ್ಲ ಬೇಡ ಸ್ವಾಮಿ. ನಮ್ಮ ಪ್ರಶ್ನೆ ಇಷ್ಟೇ, ಜೀವನಿಗೆ ಅಣುಪರಿಮಾಣವನ್ನು ಹೇಳತಕ್ಕಂಥ ವಾಕ್ಯಗಳು ಶ್ರುತಿಗಳಲ್ಲಿ ಉಪನಿಷತ್ತುಗಳಲ್ಲಿ ಇದೆಯಾ ಇಲ್ವಾ? ಅದಕ್ಕೆ ಉತ್ತರ ಹೇಳಿ ಸ್ವಾಮಿ. ಇಲ್ಲ ಇದೆ ಅಂತ ಹೇಳಿ, ಇಲ್ಲ ಇಲ್ಲ ಅಂತ ಹೇಳಿ ಸ್ವಾಮಿ ಅಂದ್ಬಿಟ್ಟ. ಇವರು ಇದೆಯಪ್ಪ ಆದರೆ ಅವೆಲ್ಲ ಬೇಡ, ಆದರೆ ಗಿದ್ರೆ ಬೇಡಿ ಸ್ವಾಮಿ, ಇದೆಯೋ ಇಲ್ವೋ ಅಷ್ಟು ಹೇಳಿ ಅಂತ ನಾ ಕೇಳಿದ್ದು. ಇದೆಯಪ್ಪ. ಇದೆ ಅಂತ ಆದರೆ ಏನಾಯಿತು? ಅದು ಅದು ಸರಿ ಇಲ್ಲ ಅಲ್ವಾ ಸ್ವಾಮಿ? ಹೇಗೆ ನೀವು ಹೇಳ್ತಾ ಇದ್ದೀರಾ ವಿಭೂತ್ ಅಂತ ಹೇಳ್ತಾ ಇದ್ದೀರಾ, ಇದೆ ಅಂತ ಆದಮೇಲೆ ನಿಮ್ಮ ಒಂದು ಸಿದ್ಧಾಂತಕ್ಕೆ ಹೊಂದೋದಿಲ್ಲ. ಆದ್ದರಿಂದ ಅದು ಯಾವ ಕಾರಣಕ್ಕಾದರೂ ಇರಲಿ, ಅಲ್ಲಿ ಅದೆಲ್ಲ ಬೇಕಿಲ್ಲ. ಒಟ್ಟಿನಲ್ಲಿ ಆ ಅಣುಪರಿಮಾಣವನ್ನು ಹೇಳ್ತಕ್ಕಂಥ ಶ್ರುತಿ ಇದೆ. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ ಜೀವನ ಅಣುಪರಿಮಾಣ ಅಂತ ಅಷ್ಟೇ. ನೋಡಪ್ಪ, ಇದಕ್ಕಾಗಿ ಹೇಳಿದ್ದಾರೆ, ಅದಕ್ಕಾಗಿ ಹೇಳಿದ್ದಾರೆ ಅಂತ. ಸ್ವಾಮಿ, ಇವನು ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿಬಿಟ್ಟಿದ್ದಾನೆ ಸ್ವಾಮಿ, ಆದರೆ ಯಾತಕ್ಕೆ ಮಾಡ್ದಾಗ ಅವೆಲ್ಲ ಬೇಡಯ್ಯ. ಅವ್ನು ಮಾಡಿದಾನೋ ಮಾಡಿಲ್ವೋ ಅಷ್ಟು ಹೇಳಯ್ಯ ಅಂತ ಹೇಳ್ತಾರೆ ನ್ಯಾಯಾಧೀಶರು. ಹೌದು ತಾನೆ? ಅವನು ಯಾತಕ್ಕಾರ ಮಾಡಿ ಸ್ವಾಮಿ, ಇವನು ಹೊಡೆಯೋಕೆ ಬಂದ ಸ್ವಾಮಿ, ಅದಕ್ಕೆ ಇವನು ಹೊಡೆದ, ಅವನು ಸತ್ತೋಗ್ಬಿಟ್ಟ ಅಂತಾನೆ. ಅವೆಲ್ಲ ಬೇಡಯ್ಯ, ಅದೆಲ್ಲ ಆಮೇಲಿಂದ. ಈಗ ನೀನು ಕೊಲೆ ಮಾಡಿದ್ಯೋ ಇಲ್ಲವೋ? ಮಾಡಿದೆ ಸ್ವಾಮಿ, ಹೋಗು ಜೈಲಿಗೆ ಅಷ್ಟೇ. ವಿಚಾರಣೆ ಎಲ್ಲ ಆಮೇಲಿಂದ. ಹೀಗೆ ಇದು ಇದೆಯಾ ಇಲ್ವಾ ಸ್ವಾಮಿ? ಇದೆ, ಒಪ್ಕೊಳ್ಳಿ. ಹಾಗಾದ್ರೆ ಜೀವನ ಅಣುಪರಿಮಾಣ ಅಂತಂದರೆ ಇದೆ. ಅದರಿಂದ ನೀನು ಹೇಳುವ ಹಾಗೆ ನಾವು ಒಪ್ಪಿಕೊಳ್ಳಬೇಕಾದದ್ದೇನೂ ಇಲ್ಲ. ಯಾಕೆ? ಅದು ದೋಷವೇ ಅಲ್ಲ. ಇದು ಮುಖ್ಯವಾದಿದ್ದು. ಯಾಕೆ ಹೇಳಿದ್ದಾರೆ ಅಂತ ಅನ್ನೋದು ಆಮೇಲೆ ಆಗಲಿ. ಅದು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ, ಅದು ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳಿಬಿಟ್ರು ಇವಾಗ ಆಚಾರ್ಯರು. ಅಯ್ಯಯ್ಯೋ, ಇದೇನು ಸ್ವಾಮಿ ತಪ್ಪು ಅಂತ ಆದರೆ ಅದು ಮುಂದೆ ತಪ್ಪು ಅಲ್ವೇ ಅಲ್ಲ, ಏನೂ ದೋಷ ಇಲ್ಲ, ಸರಿಯಾಗಿದೆ. ಅದು ಏನು? ಜೀವನ ಅಣುಪರಿಮಾಣನಲ್ಲ ಎಂದು ಹೇಳುವುದಕ್ಕೆ ಆ ಅಣುಪರಿಮಾಣ ಶ್ರುತಿ ಇದೆಯಲ್ಲ, ಇದ್ರೂ ಕೂಡ ಏನೂ ದೋಷ ಇಲ್ಲ ಕಣಯ್ಯ. ಅದು ಹೇಳೇ ಇಲ್ಲ ಅಲ್ಲಿ ಅಣುಪರಿಮಾಣ ಅಂತ. ನೀ ತಿಳ್ಕೊಂಡಿದೀಯ ಅಷ್ಟೇ. ಇದ್ಯಾಕೆ ಸ್ವಾಮಿ ಇದು ಒಳ್ಳೆ ವಿಚಿತ್ರವಾಗಿದೆಯಲ್ಲ ಇದು, ಅದು ಹೇಳ್ತಾ ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಅಂಥೇಳಿ ಈ ಸೂತ್ರವನ್ನು ಹೇಳ್ತಾ ಇದ್ದಾರೆ ಭಗವಾನ್ ಪಾದರಾಯರು. ಇನ್ನೊಂದ್ಸಲ ಹೇಳ್ಕೊಳ್ಳೋಣ. ಓಂ ಯಾವದಾತ್ಮಭಾವಿತ್ವಾತ್ ತನದೋಷಸ್ತದ್ದರ್ಶನಾತ್ ಚ ಯಾವದಾತ್ಮಭಾವಿತ್ವಾತ್. ಯಾವದಾತ್ಮಭಾವಿತ್ವಾತ್ ಅಂದರೆ ಆತ್ಮಭಾವಿತ್ವಾತು ಆತ್ಮಭಾವಿತ್ವಂ ಯಾವತ್ ಅಂದರೆ ಎಲ್ಲಿಯವರೆಗೆ ಈ ಒಂದು ಆತ್ಮಭಾವಿತ್ವಾತ್ ಅಂದರೆ ಬುದ್ಧಿಗೂ ತನಗೂ ಆತ್ಮಭಾವಿ ಇದೇನು ತಾದಾತ್ಮ್ಯ ಸಂಬಂಧವಿದೆ ಅಂತ ಇದೆಯೋ ಅಲ್ಲಿಯವರೆಗೂ ಕೂಡ ತಸ್ಮಾತ್, ಎಲ್ಲಿಯವರೆಗೆ ಬುದ್ಧಿಗೂ ಮತ್ತು ನನಗೂ ಅಂದರೆ ಪ್ರತ್ಯೇಕಾತ್ಮ ಅದಕ್ಕೂ ತಾದಾತ್ಮ್ಯವಿದೆ ಅಂತ ಆಗಿತ್ತೋ ಅಲ್ಲಿಯವರೆಗೆ ಏನಾಗಿದೆ? ಎಲ್ಲ ಅಣುತ್ವ ಎಲ್ಲ ಸರಿಯೇ, ಪ್ರಪಂಚ ಸರಿಯೇ. ನಾವು ಹೇಳ್ತಾ ಇದ್ದ ನೋಡಿ, ಇನ್ನೊಂದು ಬಾರಿ ಹೇಳ್ತಾ ಇದ್ದಾರೆ ಭಗವತ್ಪಾದರು, ನಾವು ಎಲ್ಲೂ ಕೂಡ ಪ್ರಪಂಚ ಮಾಯೆ ತೋರ್ತಾನೆ ಇಲ್ಲ, ಸುಳ್ಳು ಕಣ್ರಿ, ಎದುರಿಗೆ ಬಂದ ಹೊಡೆದ ಏನೂ ಇಲ್ಲ ಕಣ್ರಿ, ಯಾವನು ಹೊಡೆದೇ ಇಲ್ಲ, ಯಾವನೂ ಇಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ ನಾವು. ಇವೆಲ್ಲ ನೀವು ಹೇಳ್ತಿರಲ್ಲ ಈ ಪ್ರಪಂಚ ಸತ್ಯ ಅಂತ, ಅದಕ್ಕಿಂತಲೂ ದೃಢವಾಗಿ, ಅದಕ್ಕಿಂತಲೂ 100 ಪಟ್ಟು ಜಾಸ್ತಿ ನಾವು ಒತ್ತಿ ಹೇಳ್ತೇವೆ ಈ ಪ್ರಪಂಚ ಸತ್ಯವಾಗಿ ಇದ್ದೇ ಇದೆ ಅಂತಕ್ಕಂಥದ್ದು. ನೀವೇನು ಹೇಳೋದು? ನಾವೇ ಹೇಳ್ತೇವೆ ನೋಡಿ. ಹೇಗೆ ಅಂದರೆ ಇದು ಇಂಟರ್ಪ್ರಿಟ್ ಮಾಡಬೇಕಾದ್ರೆ ಶಂಕರ ಭಗವತ್ಪಾದರನ್ನ ಯಾವ ರೀತಿ ಮಾಡ್ತಾರೆ? ಏನ್ರಿ ಏನು ಇಲ್ಲ ಅಂದ್ಬಿಟ್ರು ಅದು ಯಾರಿಗಾರು ಹುಚ್ಚರು ಕಂಡ್ರಿ ಅಂತ ಬಂದ್ಬಿಡುತ್ತೆ. ಎಲ್ಲೂ ಹೇಳಿಲ್ಲ ಇದನ್ನ ನೋಡಿ.
ಈ ಸೂತ್ರ ಭಾಷೆಯಲ್ಲಿ ಸುಮಾರು ಒಂದು 10-15 ಕಡೆ ಬರೆದಿದ್ದಾರೆ ಕಂಠೋಕ್ತವಾಗಿ. ಪ್ರಾಕ್ ಬ್ರಹ್ಮಾತ್ಮತಾವಗಮಾತ್ ಸರ್ವೇಷಾಂ ವ್ಯವಹಾರಾಣಾಂ ಸರ್ವೇಷಾಂ ಪ್ರಪಂಚಾನಾಂ ಸತ್ಯತ್ವೋಪಪತ್ತೇ. ಸತ್ಯ ಸತ್ಯ ಸತ್ಯ. ಆದರೆ ಎಲ್ಲಿಯವರೆಗೆ ಅಂದರೆ ಪ್ರಾಗ್ ಬ್ರಹ್ಮಾತ್ಮತಾವಬೋಧಾತ್, ಅಂದರೆ ಬ್ರಹ್ಮಾತ್ಮ ಜ್ಞಾನವಾಗುವವರೆಗೆ ಇವೆಲ್ಲವೂ ಸತ್ಯ ಸತ್ಯ ಸತ್ಯ. ನಾವು ನಿರಾಕರಣೆ ಮಾಡಿಲ್ಲ, ಮಾಡೋದು ಇಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಆದರೆ ಒಂದು ಸಾರಿ ಆ ಸಮ್ಯಜ್ಞಾನವಾಯಿತು ಅಂತಂದರೆ ನಾವು ಹೇಳಬೇಕಾಗಿಲ್ರಿ ಇಲ್ಲ ಅಂತ, ಅವನಿಗೆ ಗೊತ್ತಾಗುತ್ತೆ. ಹೌದಾನೆ? ಒಂದು ಸಾರಿ ಆ ಸಮ್ಯಜ್ಞಾನವಾಗಿ ಬಿಟ್ರೆ ಏನಾಗುತ್ತೆ, ಅವನಿಗೆ ಗೊತ್ತಾಗುತ್ತೆ. ನಾವು ಹೇಳಬೇಕಾದ್ದೇ ಇಲ್ಲ. ಶ್ರುತಿ ಯಾಕೆ ಹೇಳಬೇಕು? ಯಾರು ಹೇಳಬೇಕಾದ್ದಿಲ್ಲ, ಅವನಿಗೆ ಗೊತ್ತಾಗ ಏನಂತ. ನಿಷ್ಕಲೋಹಂ ನಿಷ್ಕ್ರಿಯೋಹಂ ನಿರಾಕಾರೋಹಮವ್ಯಯ ಅಖಂಡಾನಂದ ರೂಪೋಹಂ ಅಹಮೇವಾಹಮವ್ಯಯ. ಅವನಿಗೆ ಗೊತ್ತಾಗ್ಬಿಡುತ್ತೆ ನಿಷ್ಕಲೋಹಂ ನಿಷ್ಕ್ರಿಯಂ. ಇದು ಆಚಾರ್ಯ ಬರೆದಿದ್ದಾರೆ. ಎಲ್ಲಿ ಬರ್ತಿದ್ದು? ಈ ಬ್ರಹ್ಮಜ್ಞಾನಾವಳಿ ಮಾಲ ಅಂತ ಒಂದು 20 ಶ್ಲೋಕ ಇರಬೇಕು ಅಂತ ಕಾಣುತ್ತೆ. ಅದರಲ್ಲಿ ಬರ್ತಕ್ಕಂಥ ಶ್ಲೋಕ ಇದು. ಅವನಿಗೆ ಯಾರು ಹೇಳಬೇಕಾದ್ದಿಲ್ಲ. ಹಾಗೇ ಈ ಒಂದು ಎಲ್ಲಿಯವರೆಗೆ ಆತ್ಮಭಾವವಿದೆಯೋ, ಯಾವುದರ ಜೊತೆ? ಉಪಾಧಿಗಳ ಜೊತೆ. ಅದು ಬುದ್ಧಿ ಆಗ್ಬೋದು, ಬೇರೆ ಆಗ್ಬೋದು. ಉಪಾಧಿಗಳ ಜೊತೆ ಎಲ್ಲಿಯವರೆಗೆ ಅವನಿಗೆ ಒಂದು ಆತ್ಮಭಾವ ಅಂತಕ್ಕಂಥದ್ದು ಇದೆಯೋ ಅಲ್ಲಿವರೆಗೆ ಇವೆಲ್ಲ ಇರುತ್ತೆ. ಆಮೇಲಿಂದ ಇಲ್ಲ. ಆದ್ದರಿಂದ ಇದು ಜೀವನು ಇಲ್ಲಿ ಅಣುಪರಿಮಾಣ ಅಂತ ಶ್ರುತಿ ಹೇಳಿದೆಯಲ್ಲ, ಅದು ಯಾರು ಹೇಳದ ಮಾತು ಅಂತಂದರೆ ಯಾರು ಬುದ್ಧಿ ಎಂಬ ಉಪಾಧಿಯಿಂದ ಉಪಹಿತರಾಗಿದ್ದಾರೋ ಅವರಿಗೆ. ಮತ್ತೆ ಎಲ್ಲಿಯವರೆಗೆ ಅವರಿಗೆ ಬುದ್ಧಿ ಎಂಬ ಉಪಾಧಿಯಿಂದ ಉಪಹಿತವಾಗಿದ್ದೇನೆ ನಾನು ಎಂಬತಕ್ಕಂಥ ತಾದಾತ್ಮ್ಯ ಭಾವ ಇರುತ್ತೋ ಬುದ್ಧಿಗೂ ತನಗೂ, ಅಲ್ಲಿಯವರೆಗೂ ಕೂಡ ಏನಿದೆ? ಅಣುತ್ವ ಇದ್ದೇ ಇದೆ. ಅಣುತ್ವವನ್ನು ಹೇಳಿದ್ದಾರೆ. ಆದರೆ ಅಂದರೆ ಇದು ಅಜ್ಞಾನ, ಸರಿಯಾದ ತಿಳುವಳಿಕೆ ಅಲ್ಲ ಇದು. ಯಾವಾಗ ಸರಿಯಾದ ತಿಳುವಳಿಕೆ ಆಯಿತೋ, ಯಾವಾಗ ಆಗೋದು ಅಂದರೆ ಉಪಾಧಿಯನ್ನು ಬಿಟ್ಟು ನೋಡಿದಾಗ ಅಷ್ಟೇ, ಇನ್ನೇನು ಮಾಡಬೇಕಾದಿಲ್ಲ. ಉಪಾಧಿ ರಹಿತನಾಗಿ ಕೇವಲಾತ್ಮ ದೃಷ್ಟಿಯಿಂದ ನೋಡಿದಾಗ ಏನು? ನ ದೋಷ, ಏನು ದೋಷ ಇಲ್ಲ. ಯಾಕೆ ಸ್ವಾಮಿ? ಈ ಪ್ರಮಾಣ ಏನು? ಕುತಃ ತದ್ದರ್ಶನಾತ್. ತದ್ದರ್ಶನಾತ್ ಅಂದ್ರೆ ಏನು? ತಥಾ ದರ್ಶನಾತ್, ಹಾಗೆ ಹೇಳಿದೆ. ಏನಂತ ಹೇಳಿದೆ? ಎಲ್ಲಿಯವರೆಗೆ ನಿನಗೆ ಉಪಾಧಿಗಳ ಜೊತೆ ತಾದಾತ್ಮ್ಯ ಭಾವವಿರುವುದೋ ಅಲ್ಲಿಯವರೆಗೂ ಕೂಡ ಪ್ರಪಂಚ ಅಂತಕ್ಕಂಥದ್ದು ಸತ್ಯವಾಗಿ ಇದ್ದೇ ಇದೆ. ಎಲ್ಲ ವ್ಯವಹಾರವೂ ಸತ್ಯ, ನೀನು ಸತ್ಯ, ಪರಮಾತ್ಮನೂ ಸತ್ಯ, ಪ್ರಪಂಚವೂ ಸತ್ಯ. ಒಂದಕ್ಕೊಂದು ತಾರತಮ್ಯ ಅಂತಕ್ಕಂಥದ್ದು ಇದ್ದೇ ಇದೆ. ನೀನು ಪರಿಚ್ಛಿನ್ನ, ಪರಮಾತ್ಮ ಪರಿಪೂರ್ಣ. ಈ ಒಂದು ಪ್ರಪಂಚ ಏನು? ನಿತ್ಯ ನಿತ್ಯ ಪ್ರತಿನಿತ್ಯ ಏನಾಗ್ತಾ ಇದು ಪ್ರತಿನಿತ್ಯ ಬದಲಾವಣೆಗೊಳಪಡ್ತಾ ಇದೆ. ಇವೆಲ್ಲ ಸತ್ಯವೇ ಎಲ್ಲಿಯವರೆಗೆ? ಈ ತಾದಾತ್ಮ್ಯವಿರುವವರೆಗೆ. ಅದರಿಂದ ಏನಾಗಿದೆ ನೋಡಪ್ಪ, ಇವೆಲ್ಲ ಈ ದ್ವೈತವನ್ನು ಹೇಳಿದ್ದಾರಲ್ಲ, ಉಪಾಸನೆ ಅಂದರೆ ದ್ವೈತ ತಾನೆ. ಈ ದ್ವೈತವನ್ನು ಹೇಳಿದ್ದಾರಲ್ಲ, ಈ ದ್ವೈತ ಯಾಕೆ ಹೇಳಿ? ಇದು ಎಲ್ಲಿ? ಯಾವದಾತ್ಮಭಾವಿಯಾಗಿರುವುದರಿಂದ. ಯಾವದಾತ್ಮಭಾವಿತ್ವಾಚ್ ನ ದೋಷ. ಆಯ್ತು ಬಿಡಿ, ದೋಷ ಏನಿಲ್ಲ. ಅದೇನು? ಎಲ್ಲಿಯವರೆಗೆ ಈ ಬುದ್ಧಿಯೇ ತಾನು, ಅನಾತ್ಮವೇ ತಾನು ಎಂಬತಕ್ಕ, ಅದೇ ಈ ಅಧ್ಯಾಸ ಭಾಷೆ ಇರತಕ್ಕಂಥದ್ದು. ಯುಷ್ಪದತ್ಮತ್ ಪ್ರತ್ಯಯ ಗೋಚರ ಇದೆ. ಅದೇ ಎಲ್ಲಿಯವರೆಗೆ ಈ ತಾದಾತ್ಮ್ಯ ಇದೆಯೋ ಅಲ್ಲಿಯವರೆಗೂ ಇವೆಲ್ಲ ಇದ್ದೇ ಇರುತ್ತೆ. ಆದ್ದರಿಂದ ನಿಜವಾಗಿ ಇಲ್ಲ, ಇದು ಇರೋವರ ಭ್ರಮೆ ಇರೋವರೆಗೆ ಇರುತ್ತಷ್ಟೆ. ಆದ್ದರಿಂದ ಇದೇನು ದೋಷ ಅಂತೇನು ಹೇಳೋದಿಲ್ಲ. ಇದಕ್ಕೇನು ಪ್ರಮಾಣ ಅಂದರೆ ಶ್ರುತಿಯಲ್ಲಿ ಹಾಗೆ ಹೇಳಿದೆ. ಹಾಗೆ ಅಂದರೆ ಏನು? ಎಲ್ಲಿಯವರೆಗೆ ಉಪಾಧಿಯ ಸಂಬಂಧ ಇರುತ್ತದೆಯೋ ಅಲ್ಲಿಯವರೆಗೂ ಕೂಡ ಈ ಒಂದು ಈ ಯಾವುದು ಇಲ್ಲಿ ಪ್ರಕೃತಿ, ಎಲ್ಲ ಪ್ರಪಂಚ ಸರಿ, ಇಲ್ಲಿ ಪ್ರಕೃತಿ ಏನು? ಅಣುಪರಿಮಾಣ ಅಂತಕ್ಕಂಥದ್ದು ಇದ್ದೇ ಇರುತ್ತೆ.
ಈ ಉಪಾರಿ ಸಂಬಂಧ ಏನು? ನಿಜವಾಗಿ ಇಲ್ಲದೆ ಇರತಕ್ಕಂಥದ್ದು. ಅದೇನು? ಅವಿದ್ಯೆಯಿಂದ ಎತ್ತಿ ಹಾಕಲ್ಪಟ್ಟಿರ್ತಕ್ಕಂಥದ್ದು. ಅವಿದ್ಯೆಯಿಂದ ಬಂದಿರತಕ್ಕಂಥ. ಯಾವಾಗ ವಿದ್ಯೆ ಬಂತೋ ಉಪಾಧಿಯೂ ಇಲ್ಲ, ಯಾವುದೂ ಇಲ್ಲ, ಅಣುತ್ವನೂ ಇಲ್ಲ, ಎಂಥದೂ ಇಲ್ಲ. ಆದ್ದರಿಂದ ಅಣುತ್ವ ಹೇಳೋದು ಏನು ದೋಷ ಇಲ್ಲ. ಯಾಕೆಂದರೆ ಎಲ್ಲ ಆ ಸ್ಥಿತಿಗೆ ಬರೋವರೆಗೂ ಎಲ್ಲ ಇದ್ದೇ ಇದೆ ಅದು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಇಲ್ಲಿಗೆ ನೋಡಿ. ಒಂದು ಹೆಡ್ಡಿ ಜೀವೋಪಾಧಿಯು ಸಂಸಾರಿತ್ವವಿರುವವರೆಗೂ ಇರುತ್ತೆ. ಇದು ಜೀವ ಉಪಾಧಿಯಿಂದ ಉಪಹಿತನಾದ ಜೀವ ಇದ್ದಾನಲ್ಲ ಇವನೇನು ಈ ಸಂಸಾರಿತ್ವ ಅಂದ್ರೆ ಏನು? ಈ ದ್ವೈತ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೂ ಕೂಡ ಇವನು ಉಪಹಿತನಾಗಿಯೇ ಇರ್ತಾನೆ. ಇವನು ಅಣುಪರಿಮಾಣ, ಇವನು ಎಲ್ಲ ಸರಿ. ಆದರೆ ಒಂದು ಸಾರಿ ಸಮ್ಯಜ್ಞಾನವಾಯಿತು ಅಂತಂತಂದರೆ ಆವಾಗ ಏನೂ ಇಲ್ಲ ಅಂತಕ್ಕಂಥ ಮಾತು. ಇಲ್ಲಿ ಏನು ವಿರೋಧ ಬರ್ತಕ್ಕಂಥದ್ದು ಅಲ್ವಾ? ಇಲ್ಲಿ ನಾವೇನು ನೋಡಿ, ಯಾವಾಗಲೂ ಕೂಡ ದ್ವೈತ ನಾವು ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಆಗ ದೋಷ. ಏನ್ರಿ ಕಣ್ಣು ಕಾಣ್ತಾ ಇದೆ ಇಲ್ಲ ಅಂತಿರಲ್ರಿ ಅಂತ. ನಾವಿಲ್ಲ ಅಂತ ಇಲ್ಲ. ಇವಾಗ ಯಾವುದೋ ಒಂದು ವಸ್ತು ಇದೆ, ಅಚ್ಚ ಬಿಳುಪಾದ ಒಂದು ಹೂವಿದೆ. ಅದು ಏನು ಮಾಡ್ತಾ, ಎಷ್ಟು ಯಾವುದಪ್ಪ ಏನು ಬಣ್ಣ ಅಂತ ಕೇಳ್ದ. ಹಳದಿ ಬಣ್ಣ ಅಂತ ಹೇಳಿಬಿಟ್ಟ. ಹಳದಿ ಬಣ್ಣವಾ ಇದು ಅಂತಂದರೆ ಹಳದಿ ಬಣ್ಣ ತಪ್ಪು ಹೇಳಿದೆ ನೀನು ಅಂದರೆ ನೋಡಿ, ಅವನು ಹಳದಿ ಬಣ್ಣ ಅಂತ ಹೇಳಿದ್ದು ತಪ್ಪೇನೂ ಅಲ್ಲ. ಯಾಕೆ ತಪ್ಪಲ್ಲ? ಅವನು ಹಳದಿ ಬಣ್ಣದ ಕನ್ನಡಕವನ್ನು ಹಾಕಿರುವುದರಿಂದ ಅಷ್ಟೇ. ಅವನು ಹಳದಿ ಬಣ್ಣ ಕಾಣ್ತು, ಅವನ ಅನುಭವ ಹೇಳ್ದ. ಅಂದರೆ ಆ ಬಿಳಿಯ ಬಣ್ಣ ಇದೆಯಲ್ಲ, ಅದರ ಒಂದು ಪ್ರಧಾನವಾದದ್ದು ಮತ್ತು ಮೂಲಭೂತವಾದದ್ದು ಅದು ಹಳದಿಯಾಗಿ ಕಾಣ್ತು. ಈ ಹಳದಿಯಾಗಿ ಕಂಡಿರುವುದು ಎಲ್ಲಿ ತನಕ ಇರುತ್ತೆ ಅಂದರೆ, ಎಲ್ಲಿ ತನಕ ಅಂದರೆ ಎಲ್ಲಿಯ ತನಕ ಅವನು ಹಳದಿ ಬಣ್ಣದ ಕನ್ನಡಕವನ್ನು ಹಾಕಿಕೊಂಡಿರುತ್ತಾನೋ ಅಲ್ಲಿಯವರೆಗೂ ಇದ್ದೇ ಇರುತ್ತೆ. ಅಲ್ಲಿಯವರೆಗೂ ಏನು ಆ ಹಳದಿ ಬಣ್ಣವಾಗಿದೆ ಅಂತ ಅನ್ನೋದೇ ಸತ್ಯ ಅವನಿಗೆ. ನಿಮಗೆ ನೀವು ಸಮ್ಯಜ್ಞಾನಿಗಳು ಕಣ್ರಿ. ಹಳದಿ ಬಣ್ಣದ ಕನ್ನಡಕ ಹಾಕಿಲ್ಲ, ನೀವು ಕನ್ನಡಕನೇ ಹಾಕಿಲ್ಲ, ಕೇವಲವಾಗಿ ನೋಡ್ತಾ ಇದ್ದೀರಾ, ಆದರೆ ನಿಮಗೆ ಸರಿಯಾಗಿ ಕಾಣ್ತು ಅಷ್ಟೇ. ಹಾಗೆ ಜ್ಞಾನಿಗಳು ಅವ್ರು ಯಾವ ಉಪಾಧಿಯೂ ಇಲ್ಲ, ಏನು ಉಪಹಿತರಾಗಿರೋದೇ ಇಲ್ಲ, ಕೇವಲವಾಗಿ ನೋಡ್ತಾ ಇರ್ತಾರೆ. ಅವರಿಗೆ ಪರಮಾತ್ಮ ನಿರ್ಗುಣ ನಿಷ್ಪ್ರಪಂಚನ ಏನೂ ಕಾಣ್ತಾ ಇಲ್ಲ, ದ್ವೈತ ಇಲ್ಲವೇ ಇಲ್ಲ. ನಮಗೆ ಕಾಣ್ತಾ ಇದೆ, ಯಾಕೆ ಕನ್ನಡಕ ಹಾಕ್ಕೊಂಡಿದ್ದೀವಿ ಅಷ್ಟೇ. ಇದನ್ನು ಈ ಒಂದು ಮುಂದೆ 4 ಸೂತ್ರಗಳಲ್ಲಿ ಇದನ್ನು ಯುಕ್ತಿಯಿಂದ ಮತ್ತು ಅನುಭವದಿಂದ ಮತ್ತು ಇಲ್ಲಿ ಬರ್ತಕ್ಕಂಥ ಈ ವಾಕ್ಯಗಳಿದೆಯಲ್ಲ, ಶಾಂಕರ ವಾಕ್ಯಗಳು, ಅದು ಈ ಒಂದು ಎಂಥದ್ದು ಈ ಸುಭಾಷಿತ ಅಂತ ಹೇಳ್ತಾರಲ್ಲ, ಸುಭಾಷಿತ ರೂಪವಾಗಿರ್ತಕ್ಕಂಥ ವಾಕ್ಯಗಳು. ಶಾಂಕರ ಭಾಷ್ಯ ವಾಕ್ಯ ಇದು ರತ್ನಪ್ರಾಯವಾಗಿರ್ತಕ್ಕಂಥ ವಾಕ್ಯಗಳು ಇಲ್ಲಿ ಬರೆದಿರತಕ್ಕಂಥದ್ದಿವೆ. ಇಂಥದ್ದು ಬೇಕಾದಷ್ಟು ವಾಕ್ಯಗಳಿದೆ, 100 ವಾಕ್ಯಗಳಿದೆ, ರತ್ನಪ್ರಾಯವಾದ ವಾಕ್ಯಗಳು. ಅದು ಇಲ್ಲಿ ಪೂರ್ತಿ ಆಚಾರ್ಯರು ಅದನ್ನು ಸಿದ್ಧ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಸಿದ್ಧ ಮಾಡ್ತಕ್ಕ ಸಿದ್ಧಾಂತ ಭಾಗ ಚೆನ್ನಾಗಿ ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ನೋಡೋಣ ಮುಂದಿನ ಭಾಗದಲ್ಲಿ ಏನು ಹೇಳಿದ್ದಾರೆ, ಆ ಸುಭಾಷಿತಗಳು ಹೇಗಿವೆ ಅಂತ ಅನ್ನೋದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.